Yes, all students, I once again welcome you back, and today I'm going to provide you few of the updates regarding your timetable. So ಇವಾಗ ಆಲ್ರೆಡಿ ಥರ್ಡ್ ಸೆಮ್ ಸ್ಟೂಡೆಂಟ್ಸ್ ನೀವು ಟೈಮ್ ಟೇಬಲ್ ನೋಡಿರ್ತೀರಿ, ಡ್ರಾಫ್ಟ್ ಟೈಮ್ ಟೇಬಲ್ ಬಂದಿದೆ. ಸೊ ಯಾರಿಗೂ ಇಷ್ಟು ಬೇಗ ಎಕ್ಸಾಮ್ ಕಂಡಕ್ಟ್ ಆಗಿದ್ದಿಲ್ಲ. ಈ ಒಂದು ಕೋವಿಡ್ ಆದಾಗಿಂದನೂ ಸ್ವಲ್ಪ ಎಲ್ಲರಿಗೂ ಏಪ್ರಿಲ್ ತಿಂಗಳಲ್ಲಿ ಆ ಥರ ಎಕ್ಸಾಮ್ಸ್ ಆಗ್ತಾಯಿದ್ರು. ಬಟ್ ನಿಮಗೆ ಈ ಸಲ ತುಂಬ ಬೇಗ ಹಾಕಿದ್ದಾರೆ. ಲಾಸ್ಟ್ ಟೈಮ್ ಸ್ಟೂಡೆಂಟ್ಸ್ಗಂತೂ ಏಪ್ರಿಲಲ್ಲಿ ಎಕ್ಸಾಮ್ ಇತ್ತು, ಅವರಿಗೆ ಏಪ್ರಿಲಲ್ಲಿ ಎಕ್ಸಾಮ್ ಬಿದ್ದಿದ್ದು. ಬಟ್ ಈ ಸಲ ಎಲ್ಲರಿಗೂ ಬೇಗ ಎಕ್ಸಾಮ್ಸನ್ನು ಹಾಕಿದ್ದಾರೆ. ಸೊ ದಿಸ್ ಟೈಮ್ ಟೇಬಲ್ ಇಸ್ ಅ ಕಾನ್ಸ್ಟೆಂಟ್ ಒನ್, ಇಟ್ ವೋಂಟ್ ಚೇಂಜ್. And yeah, here according to your timetable, you'll be having 2 days of gap for every subject. ಇಲ್ಲಿ ಕಾಣಿಸ್ತಾ ಇರ್ಬೋದು, ಪ್ರತಿಯೊಂದು ಸಬ್ಜೆಕ್ಟ್ಗೂ 2 ದಿನ ಗ್ಯಾಪ್ ಇದೆ, ರೈಟ್? 2 ದಿನ ಗ್ಯಾಪ್ ಇರೋ ಒಂದು ಕಾರಣದಿಂದಾಗಿ ನೀವು ನೋಡ್ತಾ ಇರ್ಬೋದು. ಸೊ ಇಟ್ ಇಸ್ ಕ್ವೈಟ್ ಸಫಿಷಿಯಂಟ್ ಫಾರ್ ಯು ಆಲ್, ಐ ಫೀಲ್, ಬಿಕಾಸ್ ಅಷ್ಟು ಜಸ್ಟ್ ಅ ಮಿನಿಟ್, ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ನಿಮಗೆ ಅಷ್ಟು ದಿನ ಕೊಟ್ಟೇ ಇರಲಿಲ್ಲ ಯಾರಿಗೂ, ಎಲ್ಲರಿಗೂ ಒಂದೊಂದೇ ದಿನ ಗ್ಯಾಪ್ ಕೊಡ್ತಾ ಇದ್ರು. ಬಟ್ ಈ ಸಲ ನಿಮಗೆ 2 ದಿವಸ ಗ್ಯಾಪ್ ಕೊಟ್ಟಿದ್ದಾರೆ. ದಿಸ್ ಗ್ಯಾಪ್ ಇಸ್ ಕ್ವೈಟ್ ಸಫಿಷಿಯಂಟ್. ಇಟ್ ಇಸ್ ನಾಟ್ 2 days, ಇಟ್ ಇಸ್ 2.5, ಬಿಕಾಸ್ ಯುವರ್ ಎಕ್ಸಾಮ್ ಟೈಮ್ ಟೇಬಲ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 2 to 5. 2 to 5 ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಇಟ್ ಇಸ್ ಯು ಕ್ಯಾನ್ ಕನ್ಸಿಡರ್ 2.5 days ಆಫ್ ಗ್ಯಾಪ್, ರೈಟ್? 2.5 days ಆಫ್ ಗ್ಯಾಪ್ ಇಸ್ 100% sufficient for you all for the revision, right? Okay. Now coming on to so what I can say, now coming on to this particular subjects, ಇವಾಗ ನಿಮಗೆ ನಾನು ಹ್ಯಾಂಡಲ್ ಮಾಡ್ತಾ ಇರೋದ್ರಲ್ಲಿ what I can say, you have DST using Verilog, so digital system design using Verilog, this particular, and you'll be having this network analysis NA, right? NA ನಲ್ಲಿ ನಾವೀಗ ಎಷ್ಟು ಕವರ್ ಮಾಡಿದ್ದೀವಿ. ಸೊ ತುಂಬ ಜನಕ್ಕೆ ಇನ್ನೂ ನಮ್ಮದು ವೀಡಿಯೋಸ್ಗಳು ಗೊತ್ತಾಗ್ತಾ ಇಲ್ಲ. ಸೊ ಐ ಆಮ್ ಜಸ್ಟ್ ಟೆಲಿಂಗ್ ಯು ಆಲ್ ಟು ವಾಚ್ ಮೈ ವೀಡಿಯೋಸ್ ವಿತೌಟ್ ಫೇಲ್. ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅದರಲ್ಲಿ ಐ ಕಾಂಟ್ ಇವನ್ ಮೆನ್ಷನ್ ದಟ್ ಆಲ್ ದ ಸ್ಟೂಡೆಂಟ್ಸ್ ಆರ್ ಫ್ರಮ್ 3rd and 4th semester, or all the students are from 5th and 6th semester, that is 3rd year, and all the students are from 1st year ಅಲ್ವಾ? ಎಲ್ಲ ಮಿಕ್ಸಪ್ ಆಗಿ ಸಬ್ಸ್ಕ್ರೈಬ್ ಆಗಿದ್ದೀರಿ ಅಲ್ಲ? ಸೊ ಹಾಗಾಗಿ ನಾನಿಲ್ಲಿ ಸ್ಪೆಸಿಫಿಕ್ ಆಗಿ 3rd ಸೆಮಿಸ್ಟರ್ ಮಕ್ಕಳಿಗೆ ಮಾತಾಡ್ತಾ ಇದ್ದೀನಿ, ದಟ್ ಇಸ್ 2nd year ಮಕ್ಕಳಿಗೆ. ಸೊ ನೀವೆಲ್ಲರೂ ಒಂದು ನೋಟ್ ಡೌನ್ ಮಾಡೋವಂಥದ್ದು. ಸೊ ನಾವು ನಮ್ಮ ನೆಟ್ವರ್ಕ್ ಅನಾಲಿಸಿಸ್ನಲ್ಲಿ ನಾವು ವಿ ಹ್ಯಾವ್ ಡನ್ ಮಾಡೆಲ್ ನಂಬರ್ 1, ವಿ ಹ್ಯಾವ್ ಡನ್ ಮಾಡೆಲ್ ನಂಬರ್ 2 ನಲ್ಲಿ ನಾವು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೆ ಸ್ವಲ್ಪ ನಾನು ಹೇಳಿದ್ದೆ ಆಲ್ಟರ್ನೇಟ್ ಮಾಡ್ಕೊಳ್ಳಿ ಅಂತ, ಓಕೆನಾ? ಆ್ಯಂಡ್ ಮಾಡೆಲ್ ನಂಬರ್ ವಿ ಹ್ಯಾವ್ ಡನ್ ವಿತ್ ರೆಸ್ಪೆಕ್ಟ್ ಟು ಮಾಡೆಲ್ ನಂಬರ್ 5, ಆ್ಯಂಡ್ ಮಾಡೆಲ್ ನಂಬರ್ ನಾವು 3 and 4 ಅನ್ನು ಮಾಡಬೇಕಾಗತ್ತೆ. ಸೊ 3 and 4 ಅನ್ನು ನಾನು ಮಾಡಿಕೊಡ್ತೀನಿ. 3 and 4 ಅಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದನ್ನ ಮಾಡಿಕೊಡ್ತೀನಿ. ನೀವು ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಮಾಡೆಲ್ ನಂಬರ್ 1, 2 and 5 ಸಾಕು. ಆ್ಯಂಡ್ ಇವಾಗ ನಾನು ಭಾಳಷ್ಟು ಜನಕ್ಕೆ ಹೇಳಿದ್ದೆ, ಒಂದು ವಿಡಿಯೋ ಮಾಡಿದ್ದೆ ಈಗ ರೀಸೆಂಟು, ಲಾಸ್ಟು 2 to 3 days ಅಲ್ಲಿ ಮಾಡಿದ್ದೆ ಈ ವಿಡಿಯೋನ. ಯಾವುದಪ್ಪ ಅದು ವಿಡಿಯೋ ಅಂತ ಹೇಳಿದ್ರೆ that video is not, I'm sorry for the distraction, that video is nothing but how to clear NA, ಬ್ಯಾಕ್ಲಾಗ್ ಹೇಗೆ ಕ್ಲಿಯರ್ ಮಾಡೋದು NA ಅನ್ನೋಂಥದ್ದು ಒಂದು ವಿಡಿಯೋನ ಮಾಡಿದ್ದೆ. ಈಗ ಏನು ಮೇಕಪ್ ಎಕ್ಸಾಮ್ ಕಂಡಕ್ಟ್ ಆಗ್ತಾಯಿತ್ತು, ಅದಕ್ಕೆ ಬ್ಯಾಕ್ಲಾಗ್ ಹೇಗೆ ಕ್ಲಿಯರ್ ಮಾಡಬೇಕು ಅನ್ನೋಂಥ ವಿಡಿಯೋನ ನಾನು ಹೇಳಿದ್ದೆ. ಸೊ ಅದರಲ್ಲಿ ಹೇಳಿದ್ದೆ ಹೇಗೆ ಮಾಡ್ಕೋಬೇಕು ಅಂತ, ಅಲ್ಲಿ ನಾನು ಹೇಳಿರೋ ಅಂಥದ್ದು. ಸೊ ಅದನ್ನು ದಯವಿಟ್ಟು ವಾಚ್ ಔಟ್ ಮಾಡಿ, ಇದನ್ನ ಫಸ್ಟ್ ಫಾಲೋ ಮಾಡಿ. ದಟ್ ಐ ಟೋಲ್ಡ್ ಯು ದಟ್ ಫಸ್ಟ್ ಮಾಡ್ಯೂಲು, ಸೆಕೆಂಡ್ ಮಾಡ್ಯೂಲು, 5th ಮಾಡ್ಯೂಲ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಫಸ್ಟ್ ಮಾಡ್ಯೂಲ್ ಇಸ್ ಅ ಬೇಸ್ ಫಾರ್ 2nd and 5th ಮಾಡ್ಯೂಲ್. ಖಂಡಿತವಾಗ್ಲೂ ಹೇಳ್ತೀನಿ, ಫಸ್ಟ್ ಮಾಡ್ಯೂಲ್ ಇಸ್ ಎ ಬೇಸ್ ಫಾರ್ 2nd and 5th ಮಾಡ್ಯೂಲ್. 5th ಮಾಡ್ಯೂಲಿಗೆ ಹೇಗೆ ಬೇಸು ಅಂದರೆ 5th ಮಾಡ್ಯೂಲ್ ಪಾರ್ಟ್ 2ಗೆ ಬೇಸ್ ಆಗುತ್ತೆ, ರೈಟ್? ಪಾರ್ಟ್ 2 ಇಸ್ ನಥಿಂಗ್ ಬಟ್ Z ಪ್ಯಾರಾಮೀಟರ್, 2 port ನೆಟ್ವರ್ಕ್ ಅಲ್ವಾ, ಅದಕ್ಕೆಲ್ಲ ಬೇಸಸ್ ಆಗುತ್ತೆ. ಸೊ ಹಾಗಾಗಿ ಅದಷ್ಟು ನಾವು ಮಾಡ್ಕೊಳ್ಳಿ, ಓಕೆನಾ? ಅದಾದಮೇಲೆ ಯು ಕ್ಯಾನ್ ಕಮ್ ಟು ಮಾಡೆಲ್ ನಂಬರ್ 4 ಆ್ಯಂಡ್ ಮಾಡೆಲ್ ನಂಬರ್ 3. ದೆನ್ 3 ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ, ಸ್ವಿಚ್ಚು ಆನ್ ಆ್ಯಂಡ್ ಆಫ್ದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಐ ಕೈಂಡ್ಲಿ ಸಜೆಸ್ಟ್ ಯು ಟು ಸ್ಟಾರ್ಟ್ ವಿತ್ ಮಾಡೆಲ್ 4, 1, 2, 5, 4 ಆ್ಯಂಡ್ ದೆನ್ 3. ಓಕೆ, ಆ ಥರ ಮಾಡಿಕೊಳ್ಳಿ. ಸೊ ಇವಾಗಿಂದ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವಾಗಿಂದ ನೀವೇನು ಮಾಡ್ತೀರಾ ಅಂದರೆ, ಐ ಡೋಂಟ್ ನೋ ವೆದರ್ ಯು ಆರ್ ಡನ್ ವಿತ್ ಯುವರ್ ಸೆಕೆಂಡ್ ಇಂಟರ್ನಲ್ಸ್ ಆರ್ ವಾಟ್. ಐ ಹೋಪ್ ಎಲ್ಲ ಕಡೆ ಸೆಕೆಂಡ್ ಇಂಟರ್ನಲ್ಸ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇವಾಗ ಆಲ್ರೆಡಿ ನಿಮಗೆ ನವಂಬರ್, ಸೊ ಸೆಕೆಂಡ್ ಇಂಟರ್ನಲ್ಸ್ ಆಗಲೇಬೇಕು ನಿಮಗೆ. ನವಂಬರಲ್ಲಿ ಒಂದು ಇಂಟರ್ನಲ್ ಆಗಲೇಬೇಕು, ಡಿಸೆಂಬರಲ್ಲಿ ಒಂದು ಇಂಟರ್ನಲ್ ಆಗಲೇಬೇಕು. ಸೊ ನಿಮ್ಮ ಎಕ್ಸಾಮ್ ನಿಮಗೆ ಸ್ಟಾರ್ಟ್ ಆಗೋವಂಥದ್ದೇ 10/1 ಸ್ಟಾರ್ಟ್ ಆಗ್ತದೆ. ಇದು 10/1 ಇರೋದು, ಇದು 7 ಯಾವುದು ಮ್ಯಾಥಮೆಟಿಕ್ಸ್ 7/1 ಸ್ಟಾರ್ಟ್ ಆಗ್ತಾ ಇರೋದ್ರಿಂದ. ಸೊ ನಿಮಗೆ ಏನು ಅಂತ ಹೇಳಿದ್ರೆ, ನಿಮ್ಗೆ ಇಷ್ಟರಲ್ಲೇ ಒಂದು ಇಂಟರ್ನಲ್ಲು ಆಗಬೇಕು, ನಿಮ್ಮದೆಲ್ಲ ಫೈನಲೈಸ್ ಕೂಡ ಆಗಬೇಕು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ
ಸೊ ನಿಮ್ಗೀಗ ಸೆಕೆಂಡ್ ಇಂಟರ್ನಲ್ ಮುಗ್ದಿರತ್ತೆ. ಸೊ ಸೆಕೆಂಡ್ ಇಂಟರ್ನಲ್ಗೆ ಏನು ಓದಿರ್ತೀರಾ ಅದನ್ನು ಒಂಚೂರು ನೆನಪಿನಲ್ಲಿ ಇಟ್ಕೊಳ್ಳಿ, ಬ್ರಷ್ ಅಪ್ ಮಾಡಿ. ಥರ್ಡ್ ಇಂಟರ್ನಲ್ಗೆ ಏನು ಓದ್ತೀರಾ ಅದನ್ನ ಒಂಚೂರು ಬ್ರಷ್ ಅಪ್ ಮಾಡ್ಕೊಳ್ಳಿ. ಥರ್ಡ್ ಇಂಟರ್ನಲ್ ಒಂಚೂರು ಪ್ರಾಬ್ಲಮ್ ಆಗುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಕೊನೆಯಲ್ಲಿ ಟೀಚರ್ಸ್ಗೆ ಕೆಲವೊಂದು ಸಿಲೆಬಸ್ನ ಸ್ಕಿಪ್ ಮಾಡೋವಂಥದ್ದು ಉಂಟು, ಅಥವಾ ಕೆಲವೊಂದು ಕಂಪ್ಲೀಟ್ ಮಾಡೋಕ್ಕಾಗ್ದೇನೂ ಉಂಟು. ಸೊ ಅಂಥ ಸಮಯದಲ್ಲಿ ಅವರು ನಿಮಗೆ ಇಂಪಾರ್ಟೆಂಟ್ ಕೊಟ್ಟು ಇದು ಮಾಡ್ಬೋದು. ಸೊ ಅದು ಒಂದು ಸ್ವಲ್ಪ ಥರ್ಡ್ ಇಂಟರ್ನಲ್ ಅಲ್ಲಿ ಇಲ್ಲಿ ಆಗುತ್ತೆ, ಅದೆಲ್ಲರೂ ಎಲ್ಲ ಕಡೆನೂ ಉಂಟು. ಸೊ ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ ಫಸ್ಟ್ ಇಂಟರ್ನಲ್ ಸಿಲೆಬಸ್ಸು ಆ್ಯಂಡ್ ನಿಮ್ಮ ಥರ್ಡ್ ಇಂಟರ್ನಲ್ ಸಿಲೆಬಸ್ಸು ಮತ್ತು ಸೆಕೆಂಡ್ ಇಂಟರ್ನಲಲ್ಲಿ ನಿಮಗೆ ಫೋರ್ತ್ ಮಾಡೆಲನ್ನು ಕೊಡ್ತಾರೆ ಸಿಲೆಬಸ್ಸಿಗೆ. ಫಸ್ಟ್ ಇಂಟರ್ನಲಲ್ಲಿ ನಿಮಗೆ 1.5 ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಹಾಫನ್ನು ಕೊಡ್ತಾರೆ. ಅದಾದಮೇಲೆ ನಿಮಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೆಕೆಂಡ್ ಇಂಟರ್ನಲಲ್ಲಿ ನಿಮಗೆ ಸೆಕೆಂಡ್ ಹಾಫ್ ಮತ್ತು ಥರ್ಡನ್ನು ಕೊಡ್ತಾರೆ, ಮತ್ತು ಥರ್ಡ್ ಇಂಟರ್ನಲಲ್ಲಿ ನಿಮಗೆ 4 and 5 ಕೊಡೋದುಂಟು. ಹೌದಾ? ಸೊ ಕೆಲವು ಕಾಲೇಜಲ್ಲಿ ಏನು ಮಾಡ್ತಾರೆ, ಫಸ್ಟ್ ಇಂಟರ್ನಲ್ಗೆ 2 ಚಾಪ್ಟರ್ ಕೊಡೋವಂಥದ್ದು ಇರುತ್ತೆ ಕೆಲವು ಕಾಲೇಜ್ಗಳಲ್ಲಿ. ಸೊ ಬಟ್ ನೆಟ್ವರ್ಕಲ್ಲಿ ಹಂಗೆ ಆಗಲ್ಲ, ಬಿಕಾಸ್ ನೀವು 2 ಮಾಡ್ಯೂಲ್ ಹೆಂಗೆ ಓದ್ತಿರಲ್ಲ. ಸೊ ಅಲ್ಲಿ 1.5 ನಡೆಯೋದು. ಈ ಥರ ಏನಾದ್ರು ಆಗಿದ್ದಾಗ ನಿಮ್ಮ ಫಸ್ಟ್ ಆ್ಯಂಡ್ ಥರ್ಡ್ ಇಂಟರ್ನಲ್ ಸಿಲೆಬಸ್ನ ಚೆನ್ನಾಗಿ ಓದ್ಕೊಳ್ಳಿ. ವಾಟ್ ಎವರ್ ದ ಸಿಲೆಬಸ್ ಆಫ್ ಫಸ್ಟ್ ಆ್ಯಂಡ್ ಥರ್ಡ್ ಇಂಟರ್ನಲ್, ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಇಟ್ ವಿತೌಟ್ ಫೇಲ್. ಫಸ್ಟ್ ಆ್ಯಂಡ್ ಥರ್ಡ್ ಇಂಟರ್ನಲ್ದು ಏನು ಇದಿದೆ ನಿಮ್ಮ ಟೆಸ್ಟ್ದು ಏನಿದೆ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬಿಡದಂತೆ. ಸೊ ಅದಾದಮೇಲೆ ನೀವು ಸೆಕೆಂಡ್ ಇಂಟರ್ನಲ್ ಸಿಲೆಬಸ್ ತೊಗೊಳ್ತೀರಾ ಅಂತೆ. ಸೊ ಸೆಕೆಂಡ್ ಇಂಟರ್ನಲ್ ಸಿಲೆಬಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಇನ್ಕ್ಲೂಡ್ ಆಗುತ್ತೆ, ಥರ್ಡ್ ಮಾಡೆಲ್ ಕಂಪ್ಲೀಟಾಗಿ ಇನ್ಕ್ಲೂಡ್ ಆಗುತ್ತೆ. ಮತ್ತು ನಿಮಗೆ ಇದಾಗ್ಬೋದು, ಅಕಸ್ಮಾತ್ ಅವ್ರೇನಾದರೂ ತುಂಬ ಚಿಕ್ಕದಿದೆ, ಹೆಂಗೂ ಸೂಪರ್ ಪೊಸಿಷನು, ಥೆವೆನಿನ್ಸ್ ಆ್ಯಂಡ್ ನಾರ್ಟನ್ಸ್ ಥಿಯರಮ್ಮು, ಮತ್ತು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಮತ್ತು ಮಿಲೆಮನ್ಸ್ ಇದೆ ಅಲ್ವಾ? ಓಕೆ, ಕರೆಕ್ಟ್. ಸೊ ಏನಾಗುತ್ತೆ ಅಂದರೆ ಸೆಕೆಂಡ್ ಇಂಟರ್ನಲ್ಗೆ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್, ಮಿಲೆಮನ್ಸ್ ಥಿಯರಮ್ನ ಆ್ಯಡ್ ಮಾಡಿರ್ತಾರೆ. ಸೊ ನೀವು ಫಸ್ಟ್ ಇಂಟರ್ನಲ್ ಸಿಲೆಬಸ್ನಲ್ಲಿ ನಿಮಗೆ ಫಸ್ಟ್ ಮಾಡೆಲ್ ಕಂಪ್ಲೀಟ್ ಮತ್ತು ಸೂಪರ್ ಪೊಸಿಷನ್ ಆ್ಯಂಡ್ ಥೆವೆನಿನ್ಸ್ ಆ್ಯಂಡ್ ನಾರ್ಟನ್ಸ್ನ ಇಟ್ಕೊಂಡಿರ್ತಾರೆ. ಸೊ ಅದಷ್ಟನ್ನು ಫಸ್ಟು ಮಾಡ್ಕೊಳ್ಳಿ, ಓಕೆನಾ? ಅದಾದಮೇಲೆ ದೆನ್ ಗೋ ಟು ಮಿಲೆಮನ್ಸ್ ಥಿಯರಮ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಬಂದು ಐ ಡೂ ಸಜೆಸ್ಟ್ ಇಸ್ ದಟ್ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ವರ್ಕ್ಔಟ್ ವಿತ್ ಆಲ್ ದ ಕ್ವೆಶನ್ಸ್ ದಟ್ ಯು ಗೆಟ್ ಫ್ರಮ್ ದ ಕ್ವೆಶನ್ ಪೇಪರ್. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್, ಓಕೆನಾ? ಇದನ್ನ ನಾನು ಹೊಸಬ್ರಿಗೆ ಹೇಳ್ತಾ ಇದ್ದೀನಿ, ಬಿಕಾಸ್ ಅದು ಯಾಕೆ ಆ ವಿಡಿಯೋನು ನಿಮ್ಗೆ ಯೂಸ್ ಆಗುತ್ತೆ. ನಾನೀಗ ಎಷ್ಟೇ ಹೇಳಿದೆ, ನಾನು ಒಂದು ವಿಡಿಯೋ ಮಾಡಿದ್ದೆ ಅಂತ, ಹೌ ಟು ಕ್ಲಿಯರ್ ಬ್ಯಾಕ್ಲಾಗ್ ನೆಟ್ವರ್ಕ್ದು ಅಂತ. ಅದಕ್ಕೊಂದಿಷ್ಟು ಸಜೆಷನ್ಸ್ ಕೊಟ್ಟಿದ್ದೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಬಟ್ ದ್ಯಾಟ್ ಸಜೆಷನ್ ಆಲ್ಸೋ ಹೆಲ್ಪ್ಸ್ ಯು ಔಟ್. ಬಟ್ ಇದು ಏನು ಅಂತಂದರೆ ನೀವು ಫ್ರೆಷರ್ ಆಗಿರೋದ್ರಿಂದ ಸೊ ನೀವು ಅದನ್ನು ಯೂಸ್ ಮಾಡಿ ಪ್ರಯೋಜನ ಇಲ್ಲ. ಸೊ ಸ್ವಲ್ಪ ಫ್ರೆಷರ್ ಆಗಿ ನೀವು ಇನ್ನೂ ಒಂಚೂರು ಎಕ್ಸ್ಟ್ರಾ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು. ಬಟ್ ಅದು ಕೂಡ ತುಂಬ ಯೂಸ್ ಆಗುತ್ತೆ. ಅದು ಎಷ್ಟೋ ಜನಕ್ಕೆ ಪಾಪ ಲಾಸ್ಟಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರೋರಿಗೆ, ಏನೋ ಇಶ್ಯೂಸ್ ಆದವರಿಗೆ ಅದು ಯೂಸ್ ಆಗುತ್ತೆ, ಆ್ಯಂಡ್ ನಿಮಗೂ ಕೂಡ ಯೂಸ್ ಆಗುತ್ತೆ. ಬಟ್ ಅದ್ರ ಜೊತೆಗೆ ನಾನು ಒಂದಿಷ್ಟು ಎಕ್ಸ್ಟ್ರಾಸ್ಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಆ ಎಕ್ಸ್ಟ್ರಾಸ್ನ ದಯವಿಟ್ಟು ಫಾಲೋ ಮಾಡಿ, ಓಕೆನಾ? ಸೊ ಅದನ್ನು ಮಾಡ್ಕೊಳ್ಳಿ. ಅದು ಮಾಡ್ಕೊಂಡ್ಮೇಲೆ ನೀವು ನೆಕ್ಸ್ಟ್ ಬರಬೇಕಾಗಿರೋದು ಮಾಡ್ಯೂಲ್ 5ಗೆ. ಮಾಡ್ಯೂಲ್ 5 ಕಂಪ್ಲೀಟಾಗಿ ಮಾಡಿ. ಮಾಡ್ಯೂಲ್ 5ಅಲ್ಲಿ ನಾವು ಒಂದು ಸ್ಟೇಷನನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ನಿಮಗೆ. ರೆಸೋನೆನ್ಸು ಮತ್ತು ಇದು ಯಾವುದು ರೆಸೋನೆನ್ಸ್ ಮತ್ತು 2 ಪೋರ್ಟ್ ನೆಟ್ವರ್ಕ್ 2 ಚಾಪ್ಟರ್ ಇದೆ. ಸೊ ನಿಮ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ರೆಸೋನೆನ್ಸ್ ಸಪ್ರೇಟು, 2 ಪೋರ್ಟ್ ನೆಟ್ವರ್ಕ್ ಸಪ್ರೇಟ್ ಕೊಡೋಂಥ ಚಾನ್ಸಸ್ ಒಂದು 80% ಇದೆ. ಆ ಥರ ಇದ್ದಾಗ ನೀವೇನು ಮಾಡ್ಬೋದು ಅಂದರೆ ಯಾಕಂದ್ರೆ ಸ್ಟಿಕ್ ಆನ್ ಟು 1 ಚಾಪ್ಟರ್, ಅದು ನಮಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನೀವು 2 ಓದ್ಕೊಂಡಿರಿ. ಅಕಸ್ಮಾತ್ ಮಿಸ್ ಮ್ಯಾಚ್ ಆಗಿ ಕೊಟ್ಟಾಗ ನೀವು ಪ್ರಾಬ್ಲಮ್ ಅನ್ಭವಿಸ್ಬಾರ್ದು. ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಅಲ್ಲಿ ಕ್ವಶನ್ ಪೇಪರ್ ನಂಗೆ ಕೊಟ್ಟಿದ್ರು ಒಂದ್ಸಲಿ. ಬಟ್ ಏನು ಅಂತಂದರೆ ದ್ಯಾಟ್ ಡಸಂಟ್ ಹ್ಯಾಪನ್ ಎವ್ರಿ ಟೈಮ್ ಅಲ್ಲ. ಸೊ 2 ಚಾಪ್ಟರ್ ಇದ್ದಾಗ ಒಂದು ಚಾಪ್ಟ್ರಲ್ಲೇ ಒಂದು ಕ್ವಶನ್, ಇನ್ನೊಂದು ಚಾಪ್ಟ್ರಲ್ಲೇ ಒಂದು ಕ್ವಶನು, ಆ ಥರ ಕೊಡೋದು ಇಟ್ ಇಸ್ ಲೈಕ್ ಕೈಂಡ್ ಆಫ್ ಒಂದೊಂದ್ಸತಿ ಅಪರೂಪಕ್ಕೆ ಬರುತ್ತದು ಅಲ್ವಾ? ಸೊ ನಿಮಗೆ ಮಿಸ್ ಮ್ಯಾಚ್ ಆಗಿನೂ ಬರ್ಬೋದು, ಅಂದರೆ 2 ಚಾಪ್ಟರ್ ಮಿಕ್ಸ್ ಆಗಿನೂ ಕ್ವಶನ್ಸ್ ಬರ್ಬೋದು. ಸೊ ಅದಕ್ಕೆ ನೀವು ಯಾವುದೇ ಥರ ರಿಸ್ಕ್ ಇಲ್ದಂತೆ ಸ್ಟಡಿ ದಟ್ ವಿತೌಟ್ ಫೇಲ್. ಓಕೆ, ಬೋತ್ ಆರ್ ಈಸಿ, ರೈಟ್? ಓಕೆ, ಆ್ಯಂಡ್ ದೆನ್ ಕಮಿಂಗ್ ಆನ್ ಟು ಮಾಡೆಲ್ ನಂಬರ್ 4. ಮಾಡೆಲ್ ನಂಬರ್ 4ಅಲ್ಲೂ ಎಲ್ಲ ಹೇಳ್ಕೊಡ್ತೀನಿ ಮಾಡಿ. ಮಾಡೆಲ್ ನಂಬರ್ 4 ನಾನು ಮಾಡ್ತೀನಿ, ಹುಡುಕಿ ನಿಮ್ಗೆ ಏನೇನು ಕ್ವಶನ್ಸ್ ಬರುತ್ತೆ ಅಂತೆಲ್ಲ ಹೇಳಿ ಮಾಡಿಕೊಡ್ತೀನಿ. ಮಾಡೆಲ್ ನಂಬರ್ 3 ಅಲ್ಲೂ ಅಷ್ಟೇ ಏನೇನು ಕ್ವಶನ್ಸ್ ಬರುತ್ತೆ ಅಂತ ನೋಡಿ ನಿಮಗೆ ಹೇಳಿ ಮಾಡಿ ಕೊಡ್ತೀನಿ. ಸೊ ನಾನು ಈ ಸಲ ಮಾಡೆಲ್ ನಂಬರ್ 4 ಇಂಪಾರ್ಟೆಂಟ್ ಕ್ವೆಶನ್ಸು, 3 ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಹೇಳಿ ಮಾಡ್ಕೊಡ್ತೀನಿ. ಅದಷ್ಟು ನೋಡ್ಕೊಳ್ಳಿ, ಅದಷ್ಟರಲ್ಲೇ ಬರುತ್ತೆ. ನಥಿಂಗ್ ಎಕ್ಸ್ಟ್ರಾ ವೋಂಟ್ ಕಮ್, ಆಯಿತಾ? ಸೊ ಮೆಥಡಾಲಜಿನ ಅರ್ಥ ಮಾಡ್ಕೊಳ್ಳಿ. ಕ್ವಶನು ಮತ್ತು ಕ್ವಶನ್ ನಂಬರು, ಡಯಾಗ್ರಾಮ್ಸ್ಗಳೆಲ್ಲ ಚೇಂಜ್ ಆಗುತ್ತೆ. ಕ್ವಶನಲ್ಲಿರೋ ನಂಬರ್ಸು, ಡಯಾಗ್ರಾಮ್ಗಳೆಲ್ಲ ಚೇಂಜ್ ಆಗುತ್ತೆ. ಬಟ್ ಮೆಥಡಾಲಜಿ ನೀವು ತಲೆಯಲ್ಲಿ ಇಟ್ಕೊಂಡಿತ್ತು ಅಂದರೆ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ ಕ್ಯಾನ್ ಬಿ ಡನ್. ಸೊ ಹಾಗಾಗಿ ನಾನು ಅದನ್ನು ಮಾಡಿಕೊಡ್ತೀನಿ, ಓಕೆನಾ? ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಬೇಗ ಫಾಲೋ ಮಾಡಿ, ಓಕೆನಾ? ನಮ್ಮ ವಿಡಿಯೋನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಪ್ರಾಬ್ಲಮ್ನೇ ಸೆಲೆಕ್ಟ್ ಮಾಡ್ತೀನಿ ನಾನು. ಐ ಡೋಂಟ್ ಸೆಲೆಕ್ಟ್ ದ ಒನ್ ಪ್ರಾಬ್ಲಮ್ ವಿಚ್ ಇಸ್ ಲೈಕ್ ಯಾವುದೋ ಒಂದು ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ಕಲ್ಲಿ ಚೆನ್ನಾಗಿ ಸಿಕ್ಬಿಡ್ತು ನಾನು ಮಾಡಿಸ್ತೀನಿ, ಆ ಥರ ಇಲ್ಲ. ನಂದು ಎಕ್ಸಾಮ್ ಪ್ರಾಬ್ಲಮ್ಸೇ ಎಲ್ಲ ಮಾಡಿಸಿರೋದು. ಎಕ್ಸಾಮ್ ಪ್ರಾಬ್ಲಮ್ ಬಿಟ್ಟು ನಾನು ಯಾವುದಕ್ಕೂ ಹೋಗಿಲ್ಲ. ಸೊ ಹಾಗಾಗಿ ನನ್ನ ಗುರಿ ಬಂದಿವಾಗ ನಿಮ್ಗೇನು ಮಾಡಬೇಕಾಗಿರೋದು 4 and 3 ಅಲ್ವಾ? 4 and 3 ನಾನು ಮಾಡಿಕೊಡ್ತೀನಿ. 4 and 3 ನಾನು ಮಾಡಿಕೊಡ್ತೀನಿ, ಓಕೆನಾ?
and then coming on to what I can say the this one, which one, DST using Verilog. ಅಲ್ಲಿ ನಿಮಗೆ ವೆರಿಲಾಗ್ದು 2 ಮಾಡ್ಯೂಲ್ ನಾನು ಮಾಡಿ ಕೊಟ್ಟಿಲ್ಲ. ವೆರಿಲಾಗ್ದು ನಾನು ಏನು ಮಾಡ್ತೀನಿ ಅಂದರೆ ನೋಡ್ತೀನಿ, ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಆನ್ ವೆರಿಲಾಗ್, ಬಿಕಾಸ್ ನಮ್ಮದು ವೆರಿಲಾಗ್ ಕೊರೋನಾ ಟೈಮಲ್ಲಿ ನಾವು ಕೇಳಿಸ್ಕೊಂಡಿದ್ರಿಂದ ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ DST ಐಡಿಯಾ ಇರೋದ್ರಿಂದ DST ಕಂಪ್ಲೀಟ್ ಮಾಡಿ ಕೊಡ್ತೀನಿ. ಐ ವಿಲ್ ಕಂಪ್ಲೀಟ್ 3 ಮಾಡ್ಯೂಲ್ಸ್ ಆಫ್ DST ಆ್ಯಂಡ್ ಐ ವಿಲ್ ಟೆಲ್ ಯು ವಾಟ್ ಟು ಸ್ಟಡಿ ಇನ್ ವೆರಿಲಾಗ್, ಬಿಕಾಸ್ ವೆರಿಲಾಗ್ದು 2 ಮಾಡ್ಯೂಲ್ ಇಂಪಾರ್ಟೆಂಟ್ ಅಲ್ಲ ನಿಮಗೆ. ಅದನ್ನು ಕೂಡ ನಾನು ಏನು ಅಂತ ಹೇಳ್ತೀನಿ. ಮೆಟೀರಿಯಲ್ ಸಿಕ್ತು ಅಂದರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಕೊಡ್ತೀನಿ. ಬಟ್ ವಾಟ್ ಐ ವಿಲ್ ಡೂ ವಾಸ್ ಐ ವಿಲ್ ಜಸ್ಟ್ ಕಂಪ್ಲೀಟ್ 3 ಮಾಡ್ಯೂಲ್ಸನ್ನು ನಿಮಗೆ ಮಾಡಿ ಕೊಡ್ತೀನಿ. DST ಈಗ ಆಲ್ರೆಡಿ 2 ಆಗಿದೆ, ಇನ್ನೊಂದು ಮಾಡಬೇಕು, ನಾನು ಮಾಡ್ತೀನಿ. ಇಲ್ಲಿ 4 and 3 ಮಾಡ್ಯೂಲ್ ಮತ್ತು ಇಲ್ಲಿ 2 ಮಾಡ್ಯೂಲ್ ನಾನು ಮಾಡಬೇಕು, ಮತ್ತು ವೆರಿಲಾಗ್ ಬಗ್ಗೆ ಇಂಪಾರ್ಟೆಂಟ್ ಹೇಳಬೇಕು. ಇಷ್ಟು ನನ್ನ ಕೆಲಸ ಇವಾಗ ನಿಮ್ಮ 3rd ಸೆಮ್ ಮಕ್ಕಳಿಗೆ ಬರೋದಾದರೆ, ಓಕೆನಾ. ಸೊ 3rd ಸೆಮ್ ಮಕ್ಕಳಿಗೆ ಬರೋದಾದರೆ ಆ್ಯಂಡ್ 5th ಸೆಮ್ ಸ್ಟೂಡೆಂಟ್ಸ್ಗೆ ಬರೋದಾದರೆ 5th ಸೆಮ್ಗೂ ಕೂಡ ಎಕ್ಸಾಮ್ಸ್ ಅನೌನ್ಸ್ ಆಗೋಗಿದೆ. ಸೊ ಅದರದ್ದು ಕೂಡ ಒಂದು ಗ್ಲಿಂಪ್ಸನ್ನು ನೋಡೋಣ. ಸೊ ಅದರಲ್ಲಿ ನಾನು DSP ಹ್ಯಾಂಡಲ್ ಮಾಡ್ತಿದ್ದೆ, ಸೊ ಹಾಗಾಗಿ ಅದು ಕೂಡ ಇದೆ, ಓಕೆನಾ. DSP ಕೂಡ ಇದೆ ನಮ್ಮ ಹತ್ರ. ಸೊ ಹಂಗಾಗಿ ಅದರಲ್ಲಿ ಏನೇನು ಮಾಡಬೇಕು ಅಂತ ನಾನು ನೋಡ್ತೀನಿ, ಓಕೆನಾ. ಸೊ ಯಾಕೆಂದರೆ ಎಲ್ಲನೂ ತೊಗೊಳಕ್ಕೆ ನನಗೀಗ ನಾನು ಕೂಡ ಬ್ಯುಸಿ ಆಗಿಬಿಡ್ತೀನಿ. ಈಗ ನಾನು ನಿಮಗೆ ಎಕ್ಸಾಮ್ ಅಂದಾಗಲೇ ನಾವು ಬ್ಯುಸಿ ಟೈಮ್ಗೆ ಬಂದ್ಬಿಡ್ತೀನಿ. ಐ ಡೋಂಟ್ ನೋ ವೈ. ನಿಮ್ಗೆ ಹಿಂಗೆ ಎಕ್ಸಾಮ್ ಅಂತಿರುತ್ತೆ, ಇಲ್ಲಿ ನಾನು ಬ್ಯುಸಿ ಆಗೋಗ್ತೀನಿ ಯಾವುದೋ ಒಂದು ವರ್ಕಲ್ಲಿ. ಬಟ್ ಐ ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಬಿಕಾಸ್ ನೀವು ನನಗೆ ಮುಖ್ಯ. ನಿಮಗೋಸ್ಕರ ನಾನು ಮಾಡಿರೋದ್ರಿಂದ ನನ್ನ ಬ್ಯುಸಿ ಸ್ಕೆಡ್ಯೂಲನ್ನು ನಾನು ನನ್ನ ಬ್ಯುಸಿ ಸ್ಕೆಡ್ಯೂಲ್ ಅಂತ ಹೇಳಿ ನಿಮ್ಮನ್ನು ನಾನು ಬಿಟ್ಟು ಹೋಗೋಕ್ಕಾಗಲ್ಲ. ತೀರಾ ಬ್ಯುಸಿ ಸ್ಕೆಡ್ಯೂಲ್ ಅಂದರೆ ಎಕ್ಸಾಮ್ ಮಾತ್ರ. ಸೊ ಎಕ್ಸಾಮ್ ಟೈಮಲ್ಲಿ ನಾವು ಕೂಡ ಓದ್ತಿರ್ತೀವಲ್ವ. ಸೊ ಹಾಗಾಗಿ ನಾನು ಅಂಥ ಟೈಮಲ್ಲಿ ನಾನು ಸ್ವಲ್ಪ ಈ ವಿಡಿಯೋಸ್ಗಳಿಂದ ದೂರ ಇರ್ತೀನಿ, ಬಿಕಾಸ್ ಇಟ್ಸ್ ಮೈ ಎಕ್ಸಾಮ್ ಅಲ್ಲ. ಸೊ ಹಾಗಾಗಿ ಬಟ್ ಎಕ್ಸಾಮ್ ಬಿಟ್ಟು ಬೇರೆ ಯಾವುದಾದ್ರೂ ವರ್ಕ್ ಇತ್ತು ಅಂತಂದರೆ ನಾನು ಅದೆಂಥದ್ದೇ ವರ್ಕ್ ಇಲ್ಲಿ ನಿಮಗೋಸ್ಕರ ಖಂಡಿತ ಇರ್ತೀನಿ. ಬಿಕಾಸ್ ಐ ಹ್ಯಾವ್ ಆಲ್ ಸ್ಟಾರ್ಟೆಡ್ ಫಾರ್ ಯು, ದಿಸ್ ಚಾನಲ್ ಇಸ್ ಆಲ್ ಫಾರ್ ಯು. ಆ್ಯಂಡ್ ಈ ಚಾನಲ್ ಕಷ್ಟಪಟ್ಟು ನಿಮಗಾಗಿ ಮಾಡಿದ್ದು, ನೀವು ನನ್ನ ಇಷ್ಟು ಮಟ್ಟಕ್ಕೆ ಬೆಳೆಸಿದ್ದೀರಾ. ಸೊ ಹಾಗಾಗಿ ಇದಕ್ಕೆ ನಾನು ಯಾವತ್ತೂ ಕೃತಾರ್ಥ. ಆ್ಯಂಡ್ ಈ ಕೃತಜ್ಞತೆಗಳಿಗೋಸ್ಕರನೇ ನಾನು ನಿಮಗೋಸ್ಕರ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಹೆಲ್ಪ್ ಮಾಡ್ತೀನಿ. ಯು ಆಲ್ ನೋ ನೀಡ್ ಟು ವರಿ, ಆಯಿತಾ. ಆ್ಯಂಡ್ ಇಲ್ಲಿ DSP ಇದು ಯಾವಾಗ ಸ್ಟಾರ್ಟ್ ಅಂದರೆ ನಿಮಗೆ 8/1 ಸ್ಟಾರ್ಟ್ ಆಗುತ್ತೆ. ಇದಿರೋದು ನಿಮಗೆ 13/1/2025 ಇರೋದು ನಿಮ್ಮ DSP. ಸೊ DSPನಲ್ಲಿ ನಾನು ನಿಮಗೆ ಲೆಕ್ಕ ಹಾಕಿದ್ರೆ 3 ಮಾಡ್ಯೂಲ್ ತನಕ ನಾನು ಮಾಡಿಕೊಟ್ಟಿದ್ದೀನಿ. ನಾನು ಯಾವ್ಯಾವ್ದು ಮಾಡಿಕೊಟ್ಟಿದ್ದೀನಿ ಅಂದರೆ ಬಟರ್ಫ್ಲೈ ಸ್ಟ್ರಕ್ಚರ್ ಆಗಿದೆ, DIF 50, DITF 50 ಆಗಿದೆ, ಆ್ಯಂಡ್ ಓವರ್ಲ್ಯಾಪ್ ಪ್ಯಾರೆಂಟ್ ಸೇವ್ ಮೆಥಡ್ ಆಗಿದೆ, ಆ್ಯಂಡ್ ಫಸ್ಟ್ ಪಾರ್ಟಲ್ಲೆಲ್ಲ ಆಗಿದೆ. ಸೊ ಆ್ಯಂಡ್ ಅಲಾಂಗ್ ವಿತ್ ದಟ್ ಐ ಹ್ಯಾವ್ ಡನ್ ವಿತ್ ಬೇಸಿಕ್ ಸಿಗ್ನಲ್ ಪ್ರೊಸೆಸಿಂಗ್ ಆಲ್ಸೋ. ಬೇಸಿಕ್ ಸಿಗ್ನಲ್ ಪ್ರೊಸೆಸಿಂಗ್ ಒಂದಿಷ್ಟು ಕಾನ್ಸೆಪ್ಟ್ಸ್ ಇದೆ. ನಿಮ್ಮ DSP ಸಿಲೆಬಸ್ ಯಾವ ರೀತಿಯಾಗಿ ಇದೆ ಅಂತಂದರೆ ಐ ವಿಲ್ ಜಸ್ಟ್ ಟೆಲ್ ಯು ಯುವರ್ ಸಿಲೆಬಸ್. ಪ್ಲೀಸ್ ಟು ವೆಯ್ಟ್. I'll just check it out. Yes, okay. Just a minute. I'll just tell you regarding your DSP syllabus. Okay. ಓಕೆ, ಅದು ಹೊಸದಲ್ವಾ. ಓಕೆ, ಐ ಜಸ್ಟ್ ಟೆಲ್ ಯು ರಿಗಾರ್ಡಿಂಗ್ ದ DSP ಸಿಲೆಬಸ್. ಸೊ ನಿಮ್ಮ DSP ಸಿಲೆಬಸ್ನಲ್ಲಿ ಫಸ್ಟು ಸ್ಟಾರ್ಟಿಂಗ್ ಬಂದುಬಿಟ್ಟು ಯು ಆರ್ ಹ್ಯಾವಿಂಗ್ ರಿಗಾರ್ಡಿಂಗ್ ವಾಟ್ ಐ ಕ್ಯಾನ್ ಸೇ ದ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ ಬೇಸಿಕ್ 2 ಮಾಡ್ಯೂಲಲ್ಲಿ ಕಾನ್ಸೆಪ್ಟ್ಸ್ ಇದೆ. ಸೊ ಅದು ಆದಮೇಲೆ ನಿಮಗೆ ಸೆಕೆಂಡ್ ಮಾಡ್ಯೂಲ್ ಅರ್ಧದಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಮಾಡ್ಯೂಲ್ ಅರ್ಧದಲ್ಲಿ ನಿಮಗೆ DSP ಕಾನ್ಸೆಪ್ಟ್ಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ 2 ಮಾಡ್ಯೂಲ್ಸ್ ಆರ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್. ಫಸ್ಟು ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್. ಸಿಗ್ನಲ್ ಅಂದರೆ ಏನು, ಸಿಸ್ಟಮ್ ಅಂದರೆ ಏನು, ಆಡಿಷನು, ಮಲ್ಟಿಪ್ಲಿಕೇಶನು, ರಿಫ್ಲೆಕ್ಷನು, ಫೋಲ್ಡಿಂಗು, ಆಮೇಲೆ ಇದು ಟೈಮ್ ಸ್ಕೇಲಿಂಗು, ಟೈಮ್ ಶಿಫ್ಟಿಂಗ್, ಆಂಪ್ಲಿಟ್ಯೂಡ್ ಸ್ಕೇಲಿಂಗ್, ಶಿಫ್ಟಿಂಗ್ ಅವೆಲ್ಲ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವೇ ಬರೋದು. ಆ್ಯಂಡ್ ಸಿಸ್ಟಮ್ಸಲ್ಲಿ ಕಾಶಾಲಿಟಿ, ಲೀನಿಯಾರಿಟಿ, ಆ್ಯಂಡ್ ಯು ನೋ ದಿ ವಿಚ್ ಒನ್ ದಟ್ ಇಸ್ ಬೌಂಡೆಡ್, ಅನ್ಬೌಂಡೆಡ್, ಅದೊಂದು ಸ್ಟೆಬಿಲಿಟಿ, ಆ್ಯಂಡ್ ಯು ಆರ್ ಹ್ಯಾವಿಂಗ್ ವಿತ್ ರೆಸ್ಪೆಕ್ಟ್ ಟು ಲೀನಿಯಾರಿಟಿ, ನಾನ್ ಲೀನಿಯಾರಿಟಿ, ಆ್ಯಂಡ್ ಮೆಮೊರಿಲೆಸ್, ಕಾಸಲ್ ಆ್ಯಂಡ್ ನಾನ್ ಕಾಸಲ್, ಇವೇ ಇದೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಯು ವಿಲ್ ಬಿ ಸ್ಟಾರ್ಟಿಂಗ್ ವಿತ್ Z ಟ್ರಾನ್ಸ್ಫಾರ್ಮ್. ಸೊ ಈ Z ಟ್ರಾನ್ಸ್ಫಾರ್ಮ್ದು ಪ್ರಾಪರ್ಟೀಸ್ ಆಫ್ Z ಟ್ರಾನ್ಸ್ಫಾರ್ಮ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ Z ಟ್ರಾನ್ಸ್ಫಾರ್ಮ್ ಅದನ್ನು ಮಾಡಿಕೊಟ್ಟಿದ್ದೀನಿ ನಾನು. ಸೊ ಅದರದ್ದು ವೀಡಿಯೋಸ್ನು ಕೂಡ DSPನಲ್ಲಿ ಸೇರಿಸಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಸೊ ನಿಮಗೆ ಹಾಗಾದರೆ ನಾನು ಫಸ್ಟ್ ಮಾಡ್ಯೂಲ್ ಆಗಿದೆ, ಸೆಕೆಂಡ್ ಮಾಡ್ಯೂಲ್ ಆಗಿದೆ, ಆ್ಯಂಡ್ ನಿಮಗೆ 3rd ಮಾಡ್ಯೂಲ್ ಬಂದು ಓವರ್ಲ್ಯಾಪ್ ಪ್ಯಾರೆಂಟ್ ಸೇವ್ ಮೆಥಡ್ DITF 50, DIF 50 ಆಗಿದೆ. ನಾನು ಓನ್ಲಿ ಮಾಡಬೇಕಾಗಿರೋದು 4th and 5th ಮಾಡ್ಯೂಲ್ ಮಾತ್ರ. 4th and 5th ಮಾಡ್ಯೂಲ್ ಬಂದು ಐ ಹ್ಯಾವ್ ಟು ಡೂ ರಿಗಾರ್ಡಿಂಗ್ ದಿ FIR ಆ್ಯಂಡ್ IR ಫಿಲ್ಟರ್ಸ್ ಇರಬೇಕು. ಅದು 4th and 5th ಅದನ್ನು ಮಾಡಬೇಕು. ಸೊ ಅದನ್ನು ನಾನು ಮಾಡಿಕೊಡ್ತೀನಿ ನಿಮಗೆ, ಓಕೆನಾ. ಅದರಲ್ಲಿ ಏನಿದೆ ಅಂತ ನಾನು ಹೇಳ್ತೀನಿ ಅಟ್ಲೀಸ್ಟ್, ಓಕೆನಾ. ಅಟ್ಲೀಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ ಥರ ಬರುತ್ತೆ, ಏನೇನು ಮಾಡಬೇಕು ಅಂತನಾದರೂ ಹೇಳ್ತೀನಿ, ಸೊ ದಟ್ ಅದನ್ನು ನೀವು ಅರ್ಥ ಮಾಡ್ಕೊಂಡು ಮಾಡ್ತೀರಾ ಅಂತೆ, ಓಕೆನಾ. ಸೊ ಈಗ ಆಲ್ರೆಡಿ ನಾವು 3 ಮಾಡ್ಯೂಲ್ಸ್
ಸ್ಟೂಡೆಂಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ನಾನಂತೂ ನಿಮಗೆ ಪಾಸ್ 60ಗಂತೂ ರೆಡಿ ಮಾಡಿ ಇಟ್ಬಿಡ್ತೀನಿ ಎಲ್ಲಾನು. ಇನ್ನೇನು ಪೆಂಡಿಂಗ್ ಇದೆ ಅದು ಮಾಡಬೇಕು, ಅದನ್ನು ನಾನು ಜವಾಬ್ದಾರಿಯುತವಾಗಿ ಮಾಡಿಕೊಡ್ತೀನಿ. ಓಕೆನಾ. ಅಂದರೆ ನನ್ನ ಕೈಲಿ ಏನಾದರೂ ಕಂಪ್ಲೀಟಾಗಿ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಹೇಗೆ ಬರುತ್ತೆ, ಯಾವ ಥರ ವರ್ಕ್ ಮಾಡಬೇಕು ಅನ್ನೋಂಥದ್ದನ್ನ ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆನಾ. ಅಷ್ಟನ್ನಾದರೂ ಯೂಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂತಂದರೆ, ಸೊ ನಮ್ಮ ಅದು ಕಾಮೆಂಟ್ ಸೆಕ್ಷನಲ್ಲಿ ನೀವು ಏನೇ ಡೌಟ್ಸ್ ಇದ್ದರೂ ಕೂಡ ಕೇಳ್ಬೋದು, ನಾನು ಖಂಡಿತ ಕ್ಲಿಯರ್ ಮಾಡ್ಕೊಡ್ತೀನಿ. ತುಂಬ ಜನ ಹೀಗೆ ಕಾಮೆಂಟ್ಸ್ ಕೇಳ್ತಿದ್ದೀರಾ. ಆ್ಯಂಡ್ ನಿಮ್ಮ ಡೌಟ್ಸನ್ನು ನಾನು ಸಪ್ರೇಟಾಗಿ ಒಂದು ಡೌಟ್ ಸೆಷನ್ ಮುಖಾಂತರ ಕ್ಲಿಯರ್ ಮಾಡ್ತಾ ಇದ್ದೀನಿ. ಏನಕ್ಕೆ ಡೌಟ್ ಸೆಷನ್ ಮುಖಾಂತರ ನಾನು ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಡೌಟ್ ಸೆಷನ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಎಲ್ಲ ಡೌಟು ಎಲ್ಲರಿಗೂ ಕೇಳೋಕ್ಕಾಗಲ್ಲ, ರೈಟ್. ಕೆಲವರು ಡೌಟ್ನ ಕೆಲವೊಂದು ಯೂನಿವರ್ಸಲ್ ಡೌಟ್ಸ್ ಇರುತ್ತೆ, ಬೇರೇನು ಬೇರೆಯವ್ರು ಅದನ್ನ ಕೇಳಿರೋದಿಲ್ಲ, ಬಟ್ ಅವ್ರಿಗೂ ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಥರ ಇರುತ್ತೆ. ಕೆಲವರು ಮುಜುಗರ ಪಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಈ ಥರ ಡೌಟ್ಸ್ ಎಲ್ಲ ಕೇಳೋದಿಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ಗಳಿಂದಾಗಿ ನಾವು ಯೂನಿವರ್ಸಲ್ ಡೌಟ್ಸ್ ಅಂತ ಯಾವ್ದು ನಂಗೆ ಅನಿಸುತ್ತೆ, ಎಲ್ಲರಿಗೂ ಇದು ಬೇಕು, ಇದು ಎಲ್ಲರಿಗೂ ಕ್ಲಿಯರ್ ಆಗಬೇಕು ಅನ್ನೋಂಥದ್ದು ಏನು ಡೌಟ್ ಇದೆ ಅದನ್ನು ನಾನು ಡೌಟ್ ಕ್ಲಿಯರಿಂಗ್ ಸೆಷನ್ ಮುಖಾಂತರ ಕ್ಲಿಯರ್ ಮಾಡ್ತೀನಿ. ಆ ಸೆಷನ್ಸ್ಗಳನ್ನ ನೀವು ವಾಚ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ತುಂಬ ಜನಕ್ಕೆ ನಿಮಗೆ ಗೊತ್ತಾಗುತ್ತೆ, ತುಂಬ ಜನಕ್ಕೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮಗೆ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇಫ್ ಎನಿಬಡಿ ಇಸ್ ಫೇಸಿಂಗ್ ಇಶ್ಯೂಸ್ ಇನ್ ಕಾಮೆಂಟಿಂಗ್, ಅಂದರೆ ಭಾಳಷ್ಟು ಜನಕ್ಕೆ ಕಾಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಇದು ಪರ್ಸ್ನಲ್ ಮ್ಯಾಟ್ರ್ಗಳು ಕೇಳೋದಕ್ಕೆ ಅಥವಾ ಕಾಮೆಂಟ್ ಮಾಡೋದಕ್ಕೆ ಒಂಥರ ಯು ಫೀಲ್ ಲೈಕ್ ಕೈಂಡ್ ಆಫ್ ಮುಜುಗರ ಪಡ್ಬೋದು. ಬಿಕಾಸ್ ನಾನು ಕಾಮೆಂಟ್ ಮಾಡಿದ್ರೆ ನಂದಿದ್ದು ಪರ್ಸ್ನಲ್ ಕಾಮೆಂಟ್ ನಾನು ಮಾಡ್ತಾ ಇದ್ದೀನಿ, ಸೊ ಬೇರೆ ಯಾರಾದರೂ ನೋಡಿದ್ರೆ ಇದು ಏನು ತಿಳ್ಕೊಳ್ಳಲ್ಲ ಅನ್ನೋಂಥದ್ದು ನಿಮ್ಮ ತಲೆಯಲ್ಲಿ ಏನಾದ್ರು ಯೋಚನೆ ಇತ್ತು ಅಂದರೆ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ಎನ್ಲೈಟೆಂಡ್ ಎಡ್ಯುಕೇಟರ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಓಕೆ, ಪ್ಲೀಸ್ ಟು ಜಾಯಿನ್ ಟೆಲಿಗ್ರಾಮ್ ಚಾನಲ್ ಎನ್ಲೈಟೆಂಡ್ ಎಡ್ಯುಕೇಟರ್ಸ್. ಅಲ್ಲಿ ನಾನು ಸಿಗ್ತೀನಿ. ಸೊ ಅಲ್ಲಿ ನೀವು ನನಗೆ ಪರ್ಸ್ನಲ್ ಆಗಿ ಕಾಮೆಂಟ್ ಮಾಡ್ಬೋದು. ಯು ಹ್ಯಾವ್ ಟು ಜಾಯಿನ್ ಎ ಟೆಲಿಗ್ರಾಮ್ ಚಾನಲ್ ಫಾರ್ ಗೆಟಿಂಗ್ ಯ ಮೆಟೀರಿಯಲ್ಸ್ ಎಲ್ಲ ಅಲ್ಲಿ ಸಿಗುತ್ತೆ ನಿಮಗೆ ಈಸಿಯಾಗಿ. ಯಾವ್ದಾದ್ರು ಮೆಟೀರಿಯಲ್ಸ್ ಇತ್ತು ಅಂತ ಹೇಳಿದ್ರೆ ಆ ಮೆಟೀರಿಯಲ್ಸ್ಗಳನ್ನೆಲ್ಲ ಕಳಿಸ್ಕೊಡ್ತೀನಿ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಗಳಿದ್ರೆ ಕಳಿಸ್ಕೊಡ್ತೀನಿ, ಅದನ್ನೆಲ್ಲ ಆಕ್ಸೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲಿ ಮುಖಾಂತರ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಸಿಗ್ತೀನಿ. ಸೊ ನಾನು ಎನ್ಲೈಟೆಂಡ್ ಎಡ್ಯುಕೇಟರ್ಸ್ಗೆ ನೀವು ಪರ್ಸ್ನಲಾಗಿ ಕೂಡ ಮೆಸೇಜ್ ಮಾಡ್ಬೋದು. ಸೊ ನಾನು ನಿಮಗೆ ಖಂಡಿತ ಎಲ್ಲ ಥರ ಸಹಾಯ ಮಾಡ್ತೀನಿ. ಓಕೆನಾ. ಸೊ ದಿಸ್ ಇಸ್ ಆಲ್ ಇಸ್ ವಾಟ್ ಫಾರ್ ಟುಡೇ. ಆ್ಯಂಡ್ ಇದಿಷ್ಟು ನಾನು ಇವತ್ತು ಡಿಸ್ಕಸ್ ಮಾಡೋಕೆ ಬಂದಿರೋ ಅಂಥದ್ದು. ಸೊ ನಾನು ಇವತ್ತಿಂದ ಪ್ರಾಪರ್ ಕ್ಲಾಸಸ್ ಕೈಗೆ ಎತ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನೆಲ್ಲ ಹೇಳಲೇಬೇಕು. ಸೊ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ. ಸೊ ದಯವಿಟ್ಟು ಇದನ್ನು ವಾಚೌಟನ್ನು ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಸಬ್ಸ್ಕ್ರೈಬ್ ಇಟ್ ಸೂನ್, ಸೊ ದಟ್ ತುಂಬ ವೀಡಿಯೋಸ್ಗಳು ನಮ್ಮ ಮೊದಲು ಬರ್ತಾ ಇರುತ್ತೆ. ಆ್ಯಂಡ್ ಪ್ರತಿಯೊಂದು ವೀಡಿಯೋಸ್ಗೂ ನಾನು ಡೆಡಿಕೇಟೆಡ್ ಟೈಮ್ ಅಂತ ಇಡ್ತೀನಿ. ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ನಿಮಗೆ ನಾವು ಎಕ್ಸಾಮ್ಗಂತಾನೆ ಇಷ್ಟೆಲ್ಲ ಮಾಡಿರೋದು, ನಿಮಗೆ ಹೆಲ್ಪ್ ಆಗಲಿ ಅಂತಲೇ ಮಾಡೋದು. ಎಷ್ಟೋ ಕಡೆ ಕಾಲೇಜಲ್ಲಿ ಇಷ್ಟು ಕೂಡ ಗೈಡೆನ್ಸ್ ಕೊಡ್ದೇನೆ ಇರ್ತಾರೆ. ಕೆಲವು ಟೀಚರ್ಸು ಏನೋ ನಾನು ಮಾಡಬೇಕಲ್ಲ ಅಂತ ಮಾಡಿ ಹೋಗೋರು ಇದ್ದಾರೆ. ಸೊ ಐ ಡೋಂಟ್ ವಾಂಟ್ ಟು ಟೆಲ್ ಅಬೌಟ್ ಎನಿ ಟೀಚರ್ಸ್ ಬಿಕಾಸ್ ಇಟ್ ಈಸ್ ದ್ಯಾಟ್ ಯು ನೋ ಅಬೌಟ್ ಯರ್ ಟೀಚರ್, ರೈಟ್. ನಾನು ಯಾರು ಅಲ್ಲ ಇನ್ನೊಬ್ಬ ಟೀಚರ್ ಬಗ್ಗೆ ಮಾತಾಡೋಕೆ, ಅದು ನಿಮಗೆ ಗೊತ್ತಿರುತ್ತೆ. ನಿಮ್ಮ ಕ್ಲಾಸಸ್ ಆಗ್ತಿರುತ್ತೆ, ನೀವು ನೋಡ್ತಿರ್ತೀರ ಅವ್ರು ಹೇಗೆ ಏನು ಅಂತೆಲ್ಲ. ಸೊ ಹಾಗಾಗಿ ಅದು ನಾನು ಭಾಳಷ್ಟು ಕಡೆ ನೋಡಿದಂತೆ ಗೈಡೆನ್ಸ್ ಕಮ್ಮಿ. ಇವನ್ ಎಸ್ಪೆಷಲಿ ಗೌರ್ಮೆಂಟ್ ಕಾಲೇಜಸಲ್ಲಿ ಪಾಪ ಮಕ್ಳಿಗೆ ಝೀರೋ ಗೈಡೆನ್ಸ್ ಇರುತ್ತೆ. ಪಾಪ ಅವ್ರು ನೋಡಿದ್ರು ದೇ ಲೆವೆಲ್ ಆರ್ ಅಂತ ಗೊತ್ತಾಗುತ್ತೆ. ಸೊ ಅಂಥ ಸ್ಟೂಡೆಂಟ್ಸ್ಗೆ ಯಾರಾದರೂ ಗ್ರಾಮೀಣ ಮಾಧ್ಯಮದಿಂದ ಬಂದು ಗೊತ್ತಾಗ್ತಾ ಇಲ್ಲ, ಇದೆಲ್ಲ ಅರ್ಥ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ ಅನ್ನೋರಿಗೆ, ಈಗ ಆಲ್ರೆಡಿ ನನಗೆ ಒಬ್ಬರು ಮೆಸೇಜ್ ಮಾಡ್ತಾಯಿದ್ರು. ಅವರು ಮೆಕ್ಯಾನಿಕಲ್ಲಿಂದ E&C ಬಂದುಬಿಟ್ಟಿದ್ದಾರೆ. ಅಂದರೆ ಅದು ಮೆಕ್ಯಾನಿಕಲ್ಲೇ ಡಿಪ್ಲೊಮೊ ಮಾಡಿ ಅವರು E&Cಗೆ ಟ್ರಾನ್ಸ್ಫರ್ ತೊಗೊಂಡು ಬಂದುಬಿಟ್ಟಿದ್ದಾರೆ. ಅವರು ಮೆಕ್ಯಾನಿಕಲ್ ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಅವರು ಮೆಕ್ಯಾನಿಕಲಲ್ಲಿ BE ಕಂಟಿನ್ಯೂ ಮಾಡಿದಂತೆ ಇದು E&Cನಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಟ್ರಾನ್ಸ್ಫರ್ ತೊಗೊಂಡ್ಬಂದ್ಬಿಟ್ಟಿದ್ದಾರೆ. ಪಾಪ ಅವ್ರು ತುಂಬ ಕಷ್ಟಪಡ್ತಿದ್ದಾರೆ. ಲಿಟ್ರಲಿ ಹಿಸ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಟೀಚರ್ಸ್ ಆರ್ ಆಲ್ಸೋ ನಾಟ್ ಸಪೋರ್ಟಿಂಗ್ ಹಿಮ್. ದಟ್ ಟೆಲಿಂಗ್ ಲೈಕ್ ನೀನು ಯಾಕೆ ಬರ್ತಿದ್ಯಾ, ನೀನು ಯಾತಕ್ಕೆ ಬಂದೆ ಇದನ್ನ ಓದೋದಕ್ಕೆ, ನಿಂಗೆ ಇಷ್ಟೆಲ್ಲ ಕಷ್ಟ ಇದು ಏನಕ್ಕೆ ಬರ್ತೀಯಾ ಅಂತ ಅವ್ನಿಗೆ ಹೀಯಾಳಿಸಿದ್ರೆ ಹೊರತು ದೇ ಡಿ ನಾಟ್ ಸಪೋರ್ಟ್ ಹಿಮ್ ಅ ಲಾಟ್. ದೇ ನೋ ದಟ್ ಹಿಸ್ ಸಿಚುಯೇಷನ್. ಅವ್ರು ಮೆಕ್ಯಾನಿಕಲ್ ಓದಿ E&Cಗೆ ಬಂದಿದ್ದಾರೆ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅಂತ ಗೊತ್ತಿದ್ರೂ ಅವ್ರು ಆ ಥರ ಮಾತಾಡ್ತಾರೆ. ಸೊ ಮೆನಿ ಕಾಲೇಜಸ್ ಆರ್ ನಾಟ್ ಪ್ರೊವೈಡಿಂಗ್ ದ್ಯಾಟ್ ಗುಡ್ ಸಪೋರ್ಟ್. ಸೊ ಹಾಗಾಗಿ ನಾನು ನಿಮಗೆ ಎಂಥಾದರೂ ಸರಿ ಸಪೋರ್ಟನ್ನು ಕೊಡ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ I'll make sure that you will pass all your exams. ಓಕೆ, ನೋ ವರೀಸ್ ಆಯಿತಾ. ಆ್ಯಂಡ್ ಯಾರ್ಯಾರು ಗ್ರಾಮೀಣ ಭಾಗದಿಂದ ಬಂದಿರ್ತೀರ, ಸೊ ನಿಮಗೆ ಇಂಗ್ಲೀಷ್ ಗೊತ್ತಾಗ್ತಾ ಇರಲ್ಲ, ಅವ್ರು ಹೇಳೋ ಟರ್ಮಿನಾಲಜೀಸ್ ಗೊತ್ತಾಗ್ತಾ ಇರಲ್ಲ, ಅಂಥವ್ರಿಗಾಗಿ ನಮ್ಮಲ್ಲಿ ಕನ್ನಡ ಮಿಕ್ಸ್ ವಿತ್ ಇಂಗ್ಲೀಷ್ ವೀಡಿಯೋಸ್ ಇದೆ ಆಯಿತಾ. ನಾನು ಹೆಚ್ಚೆಚ್ಚು ಕನ್ನಡ ಬಳಸೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಈಸಿಯಾಗಿ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕಾಗಿ. ಬಿಕಾಸ್ ನಾನು ಮಾಡ್ತಾ ಇರೋದು ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ಗಳು. ಸೊ ನಿಮಗೆ ಏನು ಕಾನ್ಸೆಪ್ಟ್ ಇದೆ ಅದನ್ನು ನಾನು ತಲೆ ಕೂರಿಸ್ಬೇಕಷ್ಟೇ. ಅದು ನೀವು ಅರ್ಥ ಮಾಡಿಕೊಂಡು ಅಲ್ಲಿ ನೀವು ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಓಕೆನಾ. ಯು ಡೋಂಟ್ ನೀಡ್ ಟು ರೈಟ್ ಎನಿ ಥಿಯರಿ ಔಟ್ ದೇರ್. ಇಫ್ ಥಿಯರಿ ನಾನು ಇಂಗ್ಲೀಷೇ ಮೂವ್ ಮಾಡೋದು. ಬಿಕಾಸ್ ಥಿಯರಿಗೆಲ್ಲ ನಾವು ಕನ್ನಡಲ್ಲಿ ಹೇಳಿದ್ರೆ ಅದು ನಿಮ್ಗೆ ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗ್ಬೋದು. ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವೋ ಅದೇ ನೀವು ಅಲ್ಲಿ ರಿಪ್ರೊಡ್ಯೂಸ್ ಮಾಡಬೇಕಾಗತ್ತೆ.
ಆ್ಯಸ್ ದಿಸ್ ಇಸ್ ಅ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್. ನಿಮಗೆ ನಾನು ಯಾವ ಭಾಷೆನಲ್ಲಿ ಹೇಳಿದ್ರು ಮೇನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅದನ್ನು ನೀವು ಜಸ್ಟ್ ಅರ್ಥ ಮಾಡಿಕೊಂಡು ನೀವು ಅದೇ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ರೈಟ್. ಮ್ಯಾಥಮೆಟಿಕ್ಸ್ಗಾಗಲಿ ಅಥವಾ ಫಿಸಿಕ್ಸ್ಗಾಗಲಿ ಅಥವಾ ಈ ಥರ ಲೆಕ್ಕಗಳಿಗಾಗಲಿ ನಾವು ಇಂಗ್ಲೀಷಲ್ಲೇ ಮಾಡಬೇಕು ಅನ್ನೋದೇನೂ ಇಲ್ಲ. ನಿಮಗೆ ಯಾವ ಭಾಷೆ ಕಂಫರ್ಟೇಬಲ್, ಈಗ ನಾವು ಕರ್ನಾಟಕದಲ್ಲಿದ್ದೀವಿ ಆ್ಯಂಡ್ ಮೆನಿ ಪೀಪಲ್ ಆರ್ ಕನ್ನಡಿಗಾಸ್ ಓನ್ಲಿ ಹಿಯರ್. ಸೊ ನಿಮ್ಮ ಕನ್ನಡ ಭಾಷೆ ಮುಖಾಂತರ ನಾನು ನಿಮ್ಗೆ ಆದಷ್ಟು ಕಮ್ಯುನಿಕೇಟ್ ಮಾಡ್ತೀನಿ. ಅಲಾಂಗ್ ವಿತ್ ದಟ್ ಐ ಯೂಸ್ ಇಂಗ್ಲೀಷ್ ಆಲ್ಸೋ, ಬಿಕಾಸ್ ತುಂಬ ಜನ ಹೇಳಿದ್ರು ಮ್ಯಾಮ್ ನೀವು ಕನ್ನಡಲ್ಲೇ ಮಾತಾಡ್ತೀರಿ, ನಂಗೆ ಇಂಗ್ಲೀಷ್ ಸ್ವಲ್ಪ ಕನ್ನಡ ಬರಲ್ಲ, ನಾನು ಇಂಗ್ಲೀಷ್ನವರು ಸ್ವಲ್ಪ ನಾವು ಬೇರೆ ಲ್ಯಾಂಗ್ವೇಜ್ನವರು ಅಂತ ಅನ್ನೋರಿಗೂ ಕೂಡ ಕಂಫರ್ಟ್ ಆಗಲಿ ಅಂತ ಯೂಸ್ ಮಾಡ್ತೀನಿ. ಸೊ ದಯವಿಟ್ಟು ಆದಷ್ಟು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಜಸ್ಟ್ ಫೈಂಡ್ ಅಪ್ ದ ಶಾರ್ಟ್ ಸೆಷನ್ ಆ್ಯಂಡ್ ಥ್ಯಾಂಕ್ ಯು.